ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ಹಿಂದುಳಿದ ವರ್ಗಗಳ ಒಂದು ಆಯೋಗದಿಂದ ಏನು ವರದಿಯನ್ನ ಸಲ್ಲಿಕೆ ಮಾಡಿದೆ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ಏಪ್ರಿಲ್ 17ನೇ ತಾರೀಕು ಮಹತ್ವದ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಳ್ಳುತ್ತೆ ಅನ್ನೋ ವಿಚಾರ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತದ್ದು. ಆದ್ರೆ ಜಾತಿ ಗಣತಿ ಸರಿಯಾಗಿದೆಯಾ ಇಲ್ವಾ, ವರದಿ ಏನಾದರೂ ಅನುಷ್ಠಾನ ಆದ್ರೆ ಮುಂದೇನು, ಆಗ್ಲಿಲ್ಲ ಅಂದ್ರೆ ಮುಂದೇನು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಹಾಲಿ ಬಿಜೆಪಿಯ ಶಾಸಕರಾಗಿರುವಂತ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀವಿ. ಅಶ್ವಥ್ ನಾರಾಯಣ ಅವರು ಈಗಲೂ ಕೂಡ ತಮ್ಮ ಗಮನಕ್ಕೆ ಬಂದಿರುತ್ತೆ, ಆಲ್ರೆಡಿ ವರದಿ ಕ್ಯಾಬಿನೆಟ್ ನಲ್ಲಿ ಮಂಡನೆ ಆಗಿದೆ. ಎಲ್ಲಾ ಸಚಿವರಿಗೂ ಒಂದೊಂದು ಪ್ರತಿ ಕೊಟ್ಟಿದ್ದಾರೆ. ಏನಿದ್ರ ಬಗ್ಗೆ ಹೇಳ್ತೀರಿ? ಈಗ ಬಹಳ ಮುಖ್ಯವಾಗಿ ಈ ಒಂದು ಜಾತಿ ಗಣತಿಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಸಾಮಾಜಿಕ ಮತ್ತು ಆರ್ಥಿಕ ಏನೊಂದು ಸರ್ವೆ ಮಾಡಲಿಕ್ಕೆ ಅವಕಾಶ ಇರುವಂಥದ್ದಿದೆ. ಆದರೂ ಜಾತಿ ಗಣತಿ ಮಾಡಬೇಕಿದ್ರೆ ಮಾಡಲಿ, ನಮಗೇನು ಅಭ್ಯಂತರ ಅಲ್ಲ. ಈ ಒಂದು ಜಾತಿ ಗಣತಿ ಸರಿಯಾಗಿಲ್ಲ, ಪರಿಪೂರ್ಣವಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಾರಿನೂ ಆ ಇಲಾಖೆಯ ಕಾರ್ಯದರ್ಶಿನೇ ಸಹಿ ಹಾಕಿರಲಿಲ್ಲ, ಮತ್ತು ಎಷ್ಟೋ ಜನ ಸದಸ್ಯರು ಸಹಿ ಹಾಕಿರಲಿಲ್ಲ. ಹಾಗಾಗಿ ಇದೆಲ್ಲ ಒಂದು ಕಡೆ ಪ್ರಶ್ನಾತೀತವಾಗಿತ್ತು. ಈಗಾಗಲೇ 10 ವರ್ಷಕ್ಕಿಂತ ಹೆಚ್ಚಿನ ಕಾಲ ಇದನ್ನೇ ಪ್ರಶ್ನೆ ಮಾಡೋಂಥದ್ದು ಆಗ್ತಿದೆ. ಹಾಗಾಗಿ ಸರ್ಕಾರ ಅದನ್ನು ಎಚ್ಚೆತ್ತುಕೊಂಡು ಏನು ಒಂದು ಸರ್ವೆ ಮಾಡಲಿಕ್ಕೆ ಎಷ್ಟು ಕಾಲ ಬೇಕು? 3 ತಿಂಗಳು, 6 ತಿಂಗಳು, ಎಷ್ಟು ಖರ್ಚಾಗ್ಬೋದು? 200 ಕೋಟಿ, 300 ಕೋಟಿ ಮಾಡಲಿ. ಇವತ್ತೇನು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಳ್ಳೋಂಥದ್ದು ಆಗಬೇಕು. ಇಲ್ಲೆಲ್ಲ ಒಂದು ಕಡೆ ವ್ಯತ್ಯಾಸಕ್ಕೆ ಅವಕಾಶ ಕೊಡಬಾರ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗೆ ಸಂವಿಧಾನವನ್ನು ಮಾಡ್ತಾ ಇವತ್ತು ಎಲ್ಲ ಜಾತಿ ಜನಾಂಗದ ಎಲ್ಲ ಪ್ರತಿನಿಧಿಗಳು, ಎಲ್ಲ ಪಕ್ಷದವರು ಸರ್ವಾನುಮತದಿಂದ ಈ ದೇಶದ ಸಂವಿಧಾನವನ್ನು ಅಂಗೀಕರಿಸಿದ್ರು. ಏನೇ ಸಮಾಜದಲ್ಲಿರುವಂಥ ನ್ಯೂನತೆಗಳು, ಒಂದು ರಿಸರ್ವೇಷನ್ ಇರಲಿ, ಮಹಿಳೆಯರಿಗೇನು ಸಮಾನತೆ ಕೊಡೋಕ್ಕಾಗಲಿ, ಇವತ್ತು ಸಮಾಜದಲ್ಲಿ ಇದ್ದಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಹಿಡ್ಕೊಳ್ಳುವಂಥದ್ದಾಗಿದೆ. ಈ ದಾರಿಯಲ್ಲಿ ರಾಜಕೀಯ ಪ್ರೇರಿತವಾಗಿರೋದು ಬಿಟ್ಟು ಇವತ್ತು ಜನ ಕಾಂಗ್ರೆಸ್ ಅವ್ರಿಗೆ ಅಧಿಕಾರ ಕೊಟ್ಟವ್ರೆ. ಅಧಿಕಾರ ಎಲ್ಲ ಜಾತಿ ಜನಾಂಗದವರು ಸೇರಿ ಅಧಿಕಾರ ಕೊಟ್ಟಿರ್ತಾರೆ. ಇವತ್ತು ಒಳ್ಳೆ ಆಡಳಿತ ಕೊಡಿ, ನಿಮ್ಮ ಆಡಳಿತವೇ ಜನರ ವಿಶ್ವಾಸ ಗಳಿಸುವಂಥದ್ದು ಇರಬೇಕು. ಇನ್ನೊಂದು ಅಧಿಕಾರ ಕೊಟ್ಟಾಗಲೂ ಸಹ ನೀವು ಅಸಹಾಯಕತೆಯಿಂದ, ಒಂದು ವಿಶ್ವಾಸವಿಲ್ಲದೆ, ಒಂದು ಭರವಸೆ ಇಲ್ಲದೆ, ಒಂದು ಸದೃಢವಾಗಿ, ಒಂದು ಸ್ಪಷ್ಟತೆ ಇಲ್ಲದೆ ಆಡಳಿತ ಮಾಡ್ತಿರಲ್ಲ. ಇದು ಎಷ್ಟು ಮಟ್ಟಿಗೆ ನಿಮ್ಮ ಪರಿಣಿತಿಯನ್ನು ಅಥವಾ ನಿಮ್ಮ ಯೋಗ್ಯತೆಯನ್ನು ಅಥವಾ ನಿಮ್ಮ ಕಾಳಜಿಯನ್ನು, ನಿಮ್ಮ ಆಡಳಿತವನ್ನು ವ್ಯಕ್ತಪಡಿಸುತ್ತೆ. ಹಾಗಾಗಿ ಇದೆಲ್ಲ ಒಂದು ಕಡೆ ನಿಮಗೆ ನಿಮ್ಮ ಮೇಲೇ ವಿಶ್ವಾಸ ಇಲ್ಲ, ನಿಮ್ಮ ಆಡಳಿತ ಮೇಲೆ ವಿಶ್ವಾಸ ಇಲ್ಲ. ಹಾಗಾಗಿ ಇದನ್ನೆಲ್ಲ ಸರಿಪಡಿಸ್ಕೊಳ್ಳುವಂಥ ಅವಕಾಶ ಯಾವಾಗ ಜನ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದಾಗ ತಕ್ಷಣವೇ ಈಗ 2 ವರ್ಷ ಈಗ ಬಂದು ಈ ಸರ್ಕಾರ 2 ವರ್ಷ ಆಗಿದೆ. 2 ವರ್ಷದಿಂದ ಮೀನಮೇಷ ಯಾಕೆ ಮಾಡಬೇಕಿತ್ತು? ಆಯಿತು, ತಾಳ್ರೆ ಇನ್ನೊಂದ್ಸಲಿ ಸರ್ವೆ ಮಾಡಿ 6 ತಿಂಗಳ ಕಾಲದಲ್ಲಿ ನಾನು ಸರ್ವೆ ತಂದು ಎಲ್ಲವನ್ನು ಜಾತಿಗಳ ಗಣತಿಯನ್ನು ಮಾಡ್ತೀನಿ, ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗಿ ಯಾರು ನಿಮ್ಮನ್ನು ತಪ್ಪಿಸಿದ್ದಾರೆ? ಯಾರು ನಿಮ್ಗೆ ಅಡಚಣೆಯನ್ನು ಮಾಡಿಲ್ಲ. ಬಟ್ ಇಲ್ಲಿ ಏನು ಅಂದರೆ, ನೀವು ಯಾರು ಜನಪರವಾಗಿ, ಬಡವರ ಪರವಾಗಿ ಏನು ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಇವತ್ತು ಬಡವರ ಪರವಾಗಿ ನೀವೇನಾರು ಇದ್ದರೆ ಶಿಕ್ಷಣದ ಬಗ್ಗೆ ಏನಾರ ಒಂದು ಗುಣಮಟ್ಟದ ಶಿಕ್ಷಣವನ್ನು, ಪರಿಪೂರ್ಣವಾಗಿರುವಂಥ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ನಿಮ್ಮ ಮನೆ ಮಕ್ಕಳಿಗೆ ಮಾತ್ರ ಒಳ್ಳೆ ಅಂತಾರಾಷ್ಟ್ರೀಯ ಶಾಲೆಗಳು, ಉನ್ನತ ಗುಣಮಟ್ಟದ ಶಿಕ್ಷಣಗಳು, ಬಡವರ ಮಕ್ಕಳು ಮಾತ್ರ ಸಮಾನ ಶಿಕ್ಷಣ ಇಲ್ಲ. ಇವತ್ತೇನಾರು ಇಂಥ ಪ್ರಯತ್ನ ಮಾಡಿದ್ದೀರಾ? ಒಳ್ಳೆ ಆರೋಗ್ಯ ಸೇವೆ, ಬಾಣತಿಯರ ಸಾವಾಗ್ತಿದೆ. ಈ ಬಾಣತಿಯರ ಸಾವಾಗ್ತಿರೋದ ಕಾರಣ ನಿಮ್ಗೆ ನಾಚಿಕೆ ಆಗಬಾರ್ದಾ? ಏನಾರು ಒಂದು ಆಡಳಿತ ಕೊಡುವಂಥದ್ರಲ್ಲಿ ಒಂದು ಕುಡಿಯೋ ನೀರೋ, ಸೌಕರ್ಯನೋ, ಸೌಲಭ್ಯನೋ, ರೈತರ ಪರವಾಗೋ ಏನಾರ ಒಂದು ಒಳ್ಳೆ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾಗಿ, ನಿಮ್ದೇನಾರು ಭಾಷೆಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಮ್ಮ ಸರ್ಕಾರ ಆಡಳಿತ ಕೊಡ್ತೀನಿ ಅಂತ ಹೇಳಿದ್ದೀರಾ. ಇದೇನೂ ಮಾಡದೆ ಇವನ್ನೆಲ್ಲ ಮುಚ್ಚಾಕೊಳ್ಳಿಕ್ಕೆ, ನಿಮ್ಮಲ್ಲಿ ಒಳ ಜಗಳವನ್ನು ಮುಚ್ಚಾಕೊಳ್ಳಿಕ್ಕೆ, ನಿಮ್ಮ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳಿಕ್ಕೆ ನೀವು ಮಾಡ್ತಿರೋಂಥ ಒಂದು ನಾಟಕ ಆಗಿದೆ. ಹಾಗಾಗಿ ಈ ನಾಟಕ ಬಿಟ್ಟು ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಅಷ್ಟೇ, ಲೋಕಲ್ ಬಾಡಿ ಎಲೆಕ್ಷನ್ ಕೇಳಿರೋದೇನು? ಎಂಪೆರಿಕಲ್ ಡಾಟಾ ಕೇಳಿದ್ದಾರೆ. ಎಂಪೆರಿಕಲ್ ಡಾಟಾ ಸರಿಯಾಗಿ ಮಾಡಿಕೊಡಿ. ನಿಮ್ಮನ್ನೇನು ನಾವೇನು ಅಡ್ಡ ಬರೋಂಥದ್ದು ಇದೆಯಾ? ಜಾತಿ ಯಾರ್ಯಾರಿದ್ದಾರೆ ಅವ್ರಿಗೆ ಹಕ್ಕು ಸಿಗಬೇಕು, ನ್ಯಾಯ ಸಿಗಬೇಕು, ಅದರಲ್ಲೇನು ತಪ್ಪೇನಿಲ್ಲ. ಮಾಡಿ ನ್ಯಾಯಯುತವಾಗಿ ಎಲ್ಲ ಕೆಲಸಗಳನ್ನ ಮಾಡಿ ಅಂತ ನಾನು ಸಹ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ಈ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತಾವು 10 ವರ್ಷ ಆಗಿದೆ, ಅದಕ್ಕಿಂತ ಜಾಸ್ತಿ ಆಗಿದೆ, ಸರ್ಕಾರ ಬಂದು 2 ವರ್ಷ ಆಗ್ತಿತ್ತು, ಅವತ್ತೇ ತಗೋಬೇಕಾಗಿತ್ತು, ಮತ್ತೊಂದು 6 ತಿಂಗಳು ಟೈಮ್ ತಗೊಂಡು ಮಾಡಿ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಜಾತಿ ಗಣತಿನ ಮಾಡೋ ಹಾಗಿದ್ರೆ
ಮರುಪರಿಶೀಲಿಸಿ ಮತ್ತೊಮ್ಮೆ ಮಾಡಿ ಅನ್ನೋದು ನಿಮ್ಮ ಮಾತ ಹೇಗೆ? ಖಂಡಿತ. ಅದಕ್ಕೇನೆ ಅಪ್ಪ ಹಾಕಿದ ಹಾಲ್ಮರಕ್ಕೇನೆ ನೇತಾಕೊಂಡು ಸಾಯ್ತೀನಿ ಇಂದಂಗೆ ಆಗಿದೆ ಇವ್ರ ಕತೆ. ಅದ್ರ ಬದಲು ಇವತ್ತು ಸಮಾಜದಲ್ಲಿ ಏನಪ್ಪ ನಿಮ್ಮ ಅಪನಂಬಿಕೆನ? ಸರ್ಕಾರ ಎಲ್ಲರಿಗೂ ಸಲ್ಲಿರುವಂಥದ್ದು, ಸರ್ಕಾರ ಎಲ್ಲರಿಗೂ ಬೇಕಾಗಿರೋದು. ಸರ್ಕಾರ ಅಂದ್ರೆ ಏನು? ಇದು ಪವಿತ್ರವಾಗಿರುವಂಥದ್ದು, ಸರ್ವಶ್ರೇಷ್ಠವಾಗಿರುವಂಥದ್ದು, ನ್ಯಾಯ ಕೊಡುವಂಥದ್ದು, ಸಮಾನತೆ ಕೊಡುವಂಥದ್ದು. ಈ ಸ್ಪಷ್ಟ ಭಾಷೆ ಭ್ರಷ್ಟಾಚಾರ ರಹಿತವಾಗಿದೆ, ಎಲ್ಲರಿಗೂ ಸಲ್ಲುವಂಥ ಸರ್ಕಾರ ಅಂತ ಹೇಳಕ್ ನಿಮ್ಗೆ ಹಿಂಜರಿಕೆನಾ? ನಿಮ್ಗೆ ಆತ್ಮವಿಶ್ವಾಸ ಇಲ್ವಾ? ನಿಮ್ಗೆ ಧೈರ್ಯ ಇಲ್ವಾ? ಸ್ಪಷ್ಟತೆ ಇಲ್ವಾ? ಯಾಕೆ ಹಿಂಜರಿತೀರಾ? ಮಾಡಿ, ಅಚ್ಚುಕಟ್ಟಾಗಿ ಮಾಡಿ, ಹೇಳಿ. ಆಯ್ತು, ನಿಮ್ಗೆ ಏನಾಗಬೇಕಾಗಿದೆ ಬನ್ನಿ, ಸ್ಪಷ್ಟವಾಗಿ ಮಾಡೋಣ. ಯಾವ ಕಾನೂನು ಚೌಕಟ್ಟಿನಲ್ಲಿ ಇಡ್ಲಿ, ಚರ್ಚೆ ಮಾಡಲಿ, ಅಚ್ಚುಕಟ್ಟಾಗಿ ಮಾತಾಡಿ. ಇದಕ್ಕೆ ಯಾಕೆ ಹಿಂದೆ ಮುಂದೆ ಜರಗಾಟ? ಇವತ್ತು ಎಲ್ಲ ಜಾತಿಯವ್ರನ್ನ ಒಂದು ಮಾಡ್ಕೋಬೇಕು, ಸಮಾಜನ ಒಂದು ಮಾಡಬೇಕು. ಎಲ್ಲರ ಪರಿಶ್ರಮ, ಅವರ ಪ್ರತಿಭೆನೇ ಅವರಿಗೆ ಭವಿಷ್ಯ ಕೊಡುವಂಥದ್ದಿದೆ. ಎಲ್ಲರ ಶ್ರಮನೇ ಅವರಿಗೆ ಭವಿಷ್ಯ ಕೊಡುವಂಥದ್ದಿದೆ. ಹಾಗಾಗಿ ಈ ದಿಕ್ಕಲ್ಲಿ ಸರ್ಕಾರ ಯಾವ ಒಂದು ಮೀನಮೇಷವನ್ನು ಮಾಡದೆ ರಾಜಕೀಯ ಪ್ರೇರಿತವಾಗಿ ಸಮಾಜ ಒಡೆಯುವಂಥ ಕೆಲಸ ಮಾಡಬೇಡಿ. ಇವತ್ತು ಸರ್ಕಾರ ನಿಮ್ಗೆ ಇಷ್ಟು ಅಧಿಕಾರ ಇದೆ, ಇನ್ನೂ ಭಯನಾ? ಇನ್ನೂ ಆತಂಕನಾ? ಯಾಕೆ ಭಯ? ಹಾಗಾಗಿ ಧೈರ್ಯವಾಗಿ ಕೆಲಸ ಮಾಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ನನ್ನ ಲಾಸ್ಟ್ ಪ್ರಶ್ನೆ ಸರ್, ಒಂದ್ ವೇಳೆ 17ನೇ ತಾರೀಕು ವರದಿ ಈಗ ಮಂಡನೆ ಆಗಿದೆ, ಕ್ಯಾಬಿನೆಟ್ ಸಚಿವರಿಗೆ ವರದಿಯ ಪ್ರತಿ ಕೈ ಸೇರಿದೆ, ಅನುಷ್ಠಾನ ಆಗಿದ್ದೆ ಆದ್ರೆ ಮುಂದಿನ ಹೋರಾಟದ ಹಾದಿ ಏನು? ಆಗ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟದ ಹಾದಿ ಅದು ನೋಡೋಣ. ಈಗೇನು ಸರ್ಕಾರ ಏನ್ ನಿಲುವು ತಗೊಳ್ತಾರೆ, ಹೀಗೆ ಮೊಂಡತನದಿಂದ ಮಾಡ್ಕೊಂಡು ಹೋಗ್ತಾರ? ಆಗ ರಾಜಕೀಯ ಪಕ್ಷಗಳು ಯಾವ ರೀತಿ ನಿಲುವನ್ನು ತಗೊಳ್ತಾರೆ, ಯಾವ ರೀತಿ ಚರ್ಚೆಗಳನ್ನ, ಸಮಾಲೋಚನೆಗಳನ್ನ ಮಾಡಿ ಮುಂದಿನ ನಿಲುವುಗಳನ್ನ ತಿಳಿಸುವಂತದ್ದಾಗುತ್ತೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಅಶ್ವಥ್ ನಾರಾಯಣ್ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.